ಇವತ್ತು ಸಿಂಪಲ್ಲಾಗಿ ಒಂದು 5 ನಿಮಿಷದಲ್ಲಿ ತಯಾರಾಗುವಂಥ ಟೊಮೊಟೊ ರೈಸ್ ಮಾಡ್ತಾಯಿದ್ದೀನಿ. ಅದು ಟೊಮೊಟೊ ರೈಸ್ ಪೌಡರ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಕೂಡ ಒಂದ್ಸತಿ ಟ್ರೈ ಮಾಡಬೇಕು, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಬೇಕು. ಎಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು GRB ಅವರ ಒಂದು ಪೌಡರ್ನ ಯೂಸ್ ಮಾಡ್ಕೊಂಡು, ಟೊಮೊಟೊ ರೈಸ್ ಪೌಡರ್ನ ಯೂಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಹೇಗೆ ಟೊಮೊಟೊ ರೈಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ವರ್ಕಿಂಗ್ ವುಮೆನ್ಸ್ ಆಗಿರಲಿ ಅಥವಾ ಬ್ಯಾಚುಲರ್ಸ್ಗಾಗಿರಲಿ ಅವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ, ನೀವು ಯಾವ ರೀತಿ ಒಂದು ಹ್ಯಾಕ್ ಯೂಸ್ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ. ಇದಕ್ಕೆ ನಾನು ಇಲ್ಲಿ 1 ಪ್ಯಾಕೆಟ್ ತೊಗೊಂಡಿದ್ದೀನಿ, ಅಂದರೆ 10 ರುಪೀಸ್ ಬರುತ್ತಲ್ಲ ಇದು. 1 ಪ್ಯಾಕೆಟ್ GRB ಟೊಮೊಟೊ ರೈಸ್ ಪೌಡರ್ನ ತೊಗೊಂಡಿದ್ದೀನಿ. ಅದ್ರ ಮೇಲೆ ಆಲ್ರೆಡಿ ಇನ್ಸ್ಟ್ರಕ್ಷನ್ ಬರೆದಿದ್ದಾರೆ ಏನೇನು ಮಾಡಬೇಕು ಅಂತಂದ್ಬಿಟ್ಟು, ತರಕಾರಿ ಬೇಕಾಗುತ್ತೆ ಅಂತಂದ್ಬಿಟ್ಟು. ಆ್ಯಕ್ಚುಲಿ ಇಲ್ಲಿ 10 ಗ್ರಾಮ್ನ ಯೂಸ್ ಮಾಡ್ಕೊಳ್ಳಿ, 100 ಗ್ರಾಮ್ ಅಕ್ಕಿಗೆ ಅಂತ ಹೇಳಿದ್ದಾರೆ. ನಾನಿಲ್ಲಿ 20 ಗ್ರಾಮ್ ಪೂರ್ತಿ ಯೂಸ್ ಮಾಡ್ಕೊಂಡ್ರೆ, 1 ಪ್ಯಾಕೆಟ್ ಪೂರ್ತಿ ಯೂಸ್ ಮಾಡಿಕೊಂಡು 200 ಗ್ರಾಮ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಪ್ಯಾನಲ್ಲಿ ಮಾಡ್ಬೋದು, ಅಂದರೆ ಬೇರೆ ಅನ್ನ ಮಾಡಿಟ್ಕೊಂಡು ತರಕಾರಿನ ಫ್ರೈ ಮಾಡಿಕೊಂಡು ಪೌಡ್ರ್ ಹಾಕ್ಕೊಂಡು ಕಲಿಸೋದು. ಬಟ್ ನಾನು ಒಂದೊಳ್ಳೆ ಟಿಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಏನಂತಂದರೆ ಒಟ್ಟಿಗೆ ಒಂದೇ ಸತಿ ಕುಕ್ಕರೆಲ್ಲ ಕೂಗಿಸ್ಬಿಡ್ತೀನಿ, ಹೇಗಿರುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ಟೊಮೊಟೊ, ಈರುಳ್ಳಿ, ದಪ್ಪಮೆಣಸಿನ್ಕಾಯಿ ಮತ್ತು ಬಟಾಣಿ ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಒಂಚೂರು ಸ್ಪ್ರಿಂಗ್ ಆನಿಯನ್ ಬರುತ್ತಲ್ಲ, ಅದನ್ನು ಒಂದು ಕಡೆ ಕರ್ಬೇವಿನ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಮಿಕ್ಕಿದ ಮಸಾಲೆ ಎಲ್ಲ ಇದರಲ್ಲೇ ಇರುತ್ತೆ, ಆ್ಯಡ್ ಆಗಿರುತ್ತೆ ಅಂತ ಬರೆದಿದ್ದಾರೆ. ನಾನು ಇವಾಗ ಸಿಂಪಲಾಗಿ ಕುಕ್ಕರಲ್ಲಿ ಒಂದು 5 ನಿಮಿಷದಲ್ಲಿ ಕೂಗಿಸ್ಬಿಡೋಣ. ಫಸ್ಟ್ ಇಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನೀವು ಒಂದು ಟೇಬಲ್ ಸ್ಪೂನ್ ತುಪ್ಪ ಕೂಡ ಸೇರಿಸ್ಕೊಬೋದು. 1 ಟೇಬಲ್ ಸ್ಪೂನ್ ಸ್ಕಿಪ್ ಮಾಡಿಬಿಟ್ಟು ಅದಕ್ಕೆ ತುಪ್ಪ ಸೇರಿಸ್ಬೋದು. ಅದಾದಮೇಲೆ ತೆಗೆದಿಟ್ಕೊಂಡಿದ್ವಲ್ಲ ಕರ್ಬೇವಿನ ಸೊಪ್ಪು, ಈರುಳ್ಳಿ ಒಂಚೂರು ಫ್ರೈ ಮಾಡಿ, ಯಾಕೆಂದರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಲ್ಲ, ಅಲ್ಲಿ ತನಕ ಫ್ರೈ ಮಾಡಿ. ಸುಮ್ಮನೆ ಬೇರೆ ಅನ್ನ ಮಾಡಿಟ್ಕೊಂಡು ತಿರ್ಗಾ ಫ್ರೈ ಮಾಡಿಕೊಂಡು ತಿರ್ಗಾ ಪೌಡ್ರ್ ಹಾಕಿ ಅದೆಲ್ಲ ಯಾಕೆ ಬೇಕು? ಒಂದೇ ಸತಿ ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ 5 ನಿಮಿಷದಲ್ಲಿ ಕುಕ್ಕರಲ್ಲಿ ಕೂಗ್ತಾ ಇರುತ್ತೆ. ಈ ಕಡೆ ನಮ್ಮ ಕೆಲಸಗಳು ಏನಿರುತ್ತೋ ಅದನ್ನು ಮುಗಿಸ್ಕೊಂಡ್ಬಿಡ್ಬೋದು. ಹೇಗಿದೆ ಅಲ್ವಾ ಹ್ಯಾಕ್? ಇವಾಗ ನಾವು ತೆಗೆದಿಟ್ಕೊಂಡಿದ್ವಲ್ಲ ಬಟಾಣಿ, ಟೊಮೊಟೊ ಮತ್ತು ದಪ್ಪಮೆಣಸಿನ್ಕಾಯಿ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು. ಅದಾದಮೇಲೆ ಇವಾಗ ಪೌಡ್ರ್ ಪೂರ್ತಿ ಹಾಕ್ತಾಯಿದ್ದೀನಿ ನಾನು. ಆ್ಯಕ್ಚುಲಿ 20 ಗ್ರಾಮ್ ಇದೆ, ಅದು ಪೂರ್ತಿ ಹಾಕ್ತಾಯಿದ್ದೀನಿ, ಏಕೆಂದರೆ 200 ಗ್ರಾಮ್ ರೈಸ್ಗೆ ಇದು ಸೂಟ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ, ದಟ್ಸ್ ಇಟ್. ಅದಾದಮೇಲೆ ನೀರು ಹಾಕ್ಕೊಬೇಕಾಗುತ್ತೆ. ನೀರು ಮಾಮೂಲಿ 1:2 ಸೇರಿಸ್ಕೊಳ್ಳಿ. 200 ಗ್ರಾಮ್ಗೆ 400 ಗ್ರಾಮ್ ನೀರು. ಅದಾದಮೇಲೆ ಸ್ಪ್ರಿಂಗ್ ಆನಿಯನ್ನು, ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋದು. ಇದಕ್ಕೆ ಉಪ್ಪಾಗಲಿ ಅಥವಾ ಚಕ್ಕೆ, ಲವಂಗ, ಏಲಕ್ಕಿ, ಮಸಾಲೆಗಳು ಅದೇನು ಸೇರಿಸೋಷ್ಟಿಲ್ಲ, ಎಲ್ಲದೂ ಅವರೇ ಹಾಕಿರ್ತಾರೆ. ನಾವಿಲ್ಲೊಂದು ಸಿಂಪಲ್ಲಾಗಿ ಕುಕ್ಕರಲ್ಲಿ ಕೂಗಿಸ್ತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ. ನೀರು ಹಾಕಿದಾದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಡೋದು. ಅದಾದಮೇಲೆ ತೊಳೆದಿಟ್ಕೊಂಡಿದ್ವಲ್ಲ ರೈಸು, ಅದನ್ನು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಬಿಡೋದು. ಫೈನಲಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 3 ವಿಷಲ್ ಕೂಗಿಸ್ಬಿಟ್ರೆ ಆಯಿತು. ಇನ್ಸ್ಟೆಂಟಾಗಿ ಟೊಮೊಟೊ ರೈಸು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಸ್ಪೈಸಿಯಾಗಿ ರೆಡಿಯಾಗಿರುತ್ತೆ. ಆ್ಯಕ್ಚುಲಿ ನಮ್ಮ ಮನೇಲಿ ಹೇಳ್ತಾಯಿದ್ರು, ಇನ್ಸ್ಟೆಂಟಾಗಿ ಮಾಡೋದೇ ತುಂಬ ಚೆನ್ನಾಗಿರುತ್ತೆ, ನೀನು ಮಾಡ್ತೀಯ ಏನೇನೋ ಸುಮ್ಮನೆ ಎಲ್ಲದು ಬೇಯಿಸ್ಕೊಂಡು ಅದನ್ನು ರುಬ್ಕೊಂಡು ಏನೇನೋ ಮಸಾಲೆ ಹಾಕಿ ಮಾಡೋದಕ್ಕಿಂತ ಇದೇ ಚೆನ್ನಾಗಿದೆ ಬಿಡು, ನೀನು ಮಾಡೋದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಹೊಗಳಿದ್ರು. ಅದ್ರ ಜೊತೆ ಬೈದರು ಕೂಡ. ಈ ಪೌಡರೆಲ್ಲ ನಾರ್ಮಲ್ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ನೀವು ಕೂಡ ಒಂದ್ಸತಿ ಈ ರೀತಿಯಾಗಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿದ್ರಲ್ಲ, 3 ವಿಷಲ್ ಕೂಗ್ಸಿದ್ಮೇಲೆ ಕಂಪ್ಲೀಟಾಗಿ ತಣ್ಣ ಆದಮೇಲೆ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಉದ್ರಾಗಿ ಬಂದಿದೆ ಅಂತಂದರೆ ನಾನು ಮಾಡೋದಕ್ಕಿಂತ ಚೆನ್ನಾಗಿತ್ತು ಇದು. ಆ್ಯಕ್ಚುಲಿ ಹೌದು, ನಾನು ಎಷ್ಟೊಂದು ಖರ್ಚು ಮಾಡಿ ರುಬ್ಬಿಟ್ಟು ಎಲ್ಲ ಮಾಡಿಕೊಡ್ತೀನಿ, ಅದೇನೂ ಚೆನ್ನಾಗಿರಲ್ಲ. ಇದೇ ಚೆನ್ನಾಗಿತ್ತು ಅಂತಂದ್ಬಿಟ್ಟು ತುಂಬಾ ರುಚಿಯಾಗಿ ತಿಂದರು. ಬಿಸಿಯಾಗಿ ತಿಂದುಬಿಡಬೇಕು, ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೂ ಕೂಡ ಹಾಕೊಂಡೋದ್ರೆ ಅಷ್ಟೇ ಉದ್ರಾಗಿ ಹಂಗೆ ಇರುತ್ತೆ. ಮತ್ತು ನೀವು ನಿಮ್ಮ ಮನೇಲಿ ಯಾವ ರೀತಿ ಒಂದು ಪೌಡ್ರ್ಗಳನ್ನ ಬಳಸ್ತೀರಾ ಅದನ್ನು ನಾನು ಕಮೆಂಟ್ ಮಾಡಿ. ಬೇಕಾದ್ರೆ ಅದನ್ನು ನೆಕ್ಸ್ಟ್ ಟೈಮ್ ಹೇಗೆ ಮಾಡೋದು ಅಂತ ಒಂದು ಹ್ಯಾಕಲ್ಲಿ ತೋರಿಸ್ಕೊಡ್ತೀನಿ. ನೋಡಿದ್ರಲ್ಲ, ಪೌಡರ್ನ ಯೂಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಹೇಗೆ ಟೊಮೊಟೊ ರೈಸ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಹೊಸ ರೆಸಿಪೀಸ್ಗಳಿಗಾಗಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು.